ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈಗ ಚೆನ್ನಾಗಿ ಮಜಾ ಮಾಡೋ ವಯಸ್ಸು. ಸುತ್ತಮುತ್ತ ಇರುವ ಎಲ್ಲವನ್ನೂ ಅನುಭವಿಸಿ ಬಿಡಬೇಕು. ಸಿಗುವುದನ್ನೆಲ್ಲ ತಂದು ತಿಂದು ಕುಡಿದು ಕಾಣುವುದನ್ನೆಲ್ಲ ಕಂಡು ಕೇಳಿ ಮಸ್ತ್ ಮಜಾ ಮಾಡುವುದೇ ಜಾಣತನ ಅಂತಾರೆ. ಈಗ ಮನುಷ್ಯ ಜನ್ಮ ಸಿಕ್ಕಿದೆ, ಮುಂದೆ ಹೇಗೋ ಏನೋ ಗೊತ್ತಿಲ್ಲ. ಆದ್ದರಿಂದ ಈಗಲೇ ಎಲ್ಲವನ್ನು ಅನುಭವಿಸಿಬಿಡೋಣ ಅನ್ನುವುದು ಕೆಲವರ ಅಭಿಪ್ರಾಯ. ವಯಸ್ಸಾದ ಮೇಲೆ, ನಿವೃತ್ತನಾದ ಮೇಲೆ ಪೂಜೆ ಪುನಸ್ಕಾರ ಮಾಡುವುದು ಇದ್ದೇ ಇದೆಯಲ್ಲ. ಈಗ ಹದಿಹರೆಯದ ವಯಸ್ಸು, ಬನ್ನಿ ಅನುಭವಿಸಿಬಿಡೋಣ ಅಂತ ಎಲ್ಲರೂ ಚೆನ್ನಾಗಿದ್ದನ್ನು ಎಳ್ಕೊಂಡು ಹೋಗ್ತಾರೆ. ಇದರ ಸುಖ ಅನುಭವಿಸೋರಿಗೆ ಗೊತ್ತು ಅಂತ ಕರೀತಾರೆ. ಆದರೆ ಹೀಗೆ ಹೇಳುವವರಿಗೆ ಗೊತ್ತಿಲ್ಲ ಅವನ ಹೇಳಿಕೆಯ ವಯಸ್ಸಿನವರೆಗೆ ಆತ ಇರ್ತಾನೋ ಇಲ್ಲವೋ ಅಂತ. ಆದರೂ ಮಾತು ಮಾತ್ರ ಉದ್ದುದ್ದವಾಗಿರುತ್ತೆ. ರಾತ್ರಿ ಮಲಗಿದವರು ಬೆಳಗ್ಗೆ ಏಳ್ತೀವಿ ಅನ್ನುವಂತಹ ಯಾವ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾವು ಗಟ್ಟಿಮುಟ್ಟಾಗಿ ಇದ್ದಾಗಲೇ ಸಾಧಿಸಬೇಕು. ಜಪ ತಪ ನಾಮ ಸ್ಮರಣೆ ಮಾಡಬೇಕು. ಮೊದಲಿನಿಂದ ಮಾಡದೇ ಇದ್ದದ್ದು ನಂತರ ಬರುತ್ತದೆಯೇ? ಯಾರಿಗೆ ಯಾವಾಗ ಪ್ರಯಾಣದ ಚೀಟಿ ಕೊಡಲ್ಪಡುವುದೋ ಗೊತ್ತಿರುವುದಿಲ್ಲ. ಆದ್ದರಿಂದ ಸದಾ ರಾಮನಾಮ ನುಡಿಯುತ್ತಾ ಇರಬೇಕು ಹೊರತು ಅದರಿಂದ ವಿಮುಕ್ತರಾಗಿರಬಾರದು. ಅಂತ್ಯಕಾಲ ಆಗಲೇ ಸಾಧಿಸುತ್ತದೆ. ನಾರಾಯಣನ ಸ್ಮರಣೆಯಾಗುತ್ತದೆ.